ಅದರಲ್ಲಿ ಒಂದು ಕುರಿ ಎತ್ಕೊಂಡು ಹೋದ್ರೆ ತೋಳ ನಮ್ಮ ಕುರಿಗಳ ಸಂಖ್ಯೆ ವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ ಅಂತಂತಹ ಕುರುಬರೇನಿದ್ದಾರೆ, ಉದಾಹರಣೆ ನಮ್ಮ ಬೆಳಗಾಂ ಕುರುಬರು ಅಂತ ಹೇಳಿ ಅವರು ಮತ್ತೆ ಈ ಸ್ಥಳೀಯ ಕುರುಬ ಜನಾಂಗದವರೇನಿದ್ದಾರೆ ಅವರು ತೋಳದ ಬಗ್ಗೆ ಅಪಾರ ಗೌರವವನ್ನು ಇಟ್ಕೊಂಡಿದ್ದಾರೆ. ನರಿ ಮುಖ ನೋಡಿದ್ರೆ ಒಳ್ಳೇದು, ಕಪ್ಪು ಕಂಬಳಿ ತರ ಹೊತ್ಕೊಂಡ್ ಬಂದಿದ್ರು. ಪಾವಗಡದಿಂದ ಚಿತ್ರದುರ್ಗ, ಶಿರಾ, ಮಧುಗಿರಿ, ತುಮಕೂರು, ಈ ಕಡೆಗೆ ಬಂದ್ರೆ ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ಗಜೇಂದ್ರಗಡ ಈ ಭಾಗದಲ್ಲೆಲ್ಲ ನಾವು ನೋಡಬಹುದು. ಬಿಜಾಪುರ, ಬಾಗಲಕೋಟೆ. ಅಕಸ್ಮಾತ್ ಆ ಕಾಡನ್ನ ನಾವು ಹಾಗೇ ಯಾರು ಜನ ಹೋಗದಾಗ ಬಿಟ್ರೆ ಅದು ದಟ್ಟ ಅರಣ್ಯ ಆಗುತ್ತೆ. ದಟ್ಟ ಅರಣ್ಯ ಆದ ತಕ್ಷಣನೇ ಆ ಜಾಗಕ್ಕೆ ಬರೋದು ಯಾವುದು, ಚಿರತೆ ಬಂದು ಕೂತ್ಕೊಳ್ಳುತ್ತೆ. ಅಲ್ಲಿ ತೋಳನ್ನ ತಿನ್ನುತ್ತೆ, ಚಿರತೆ ಬಂದು ಸಾಮ್ರಾಜ್ಯ ಮಾಡುತ್ತೆ. ಇದು ನ್ಯಾಚುರಲ್ ಬ್ಯಾಲೆನ್ಸ್ ಆಗ್ತಾ ಇದೆ. ಅದಕ್ಕೆ ಇವತ್ತು ನೋಡಿ ಕೊಪ್ಪಳದಲ್ಲಿ ಆಗಿರ್ಬೋದು, ಗದಗ ಭಾಗದಲ್ಲಿ ಕೃಷ್ಣ ಮೃಗಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಬ್ಲಾಕ್ ಬಗ್ ಸಂಖ್ಯೆ. ತೋಳನು ಈ ಭಾಗದಲ್ಲಿ ಅಷ್ಟೇ ಇದೆ ಅಂತಾರೆ. ಏನ್ ಸರ್ ತೋಳದ ಕತೆ? ಆಮೇಲೆ ತೋಳ ತನ್ನ ಕುರಿಗಾರ ಹತ್ರ ಪೂರ್ವಜರ ಪಾಲನ್ನು ವಸೂಲಿ ಮಾಡ್ಕೊಂಡು ಹೋಗುತ್ತೆ ಅಂತಾರೆ. ಏನ್ ಸರ್ ತೋಳಕ್ಕೆ ಅದಕ್ಕೆ ಸಂಬಂಧ? ತೋಳ ಹೇಗಿದೆ ನೋಡಿ, ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಕ್ಯಾನೆಡ್ಸ್ ಅಂತ ಹೇಳ್ತೀವಿ. ಕ್ಯಾನೆಡ್ ಅಂದ್ರೆ ನಾಯಿ ಜಾತಿ. ಇವತ್ತಿನ ನಾಯಿ ಅಂತ ಏನ್ ಹೇಳ್ತೀವಿ ಊರಲ್ಲಿರೋದು, ಅದು ಉಗಮ ಆಗಿದ್ದು ತೋಳದಿಂದ. ತೋಳದ ಮೂಲ ನಾಯಿ ಮತ್ತೆ ಏನು ನಾವೇನು ಸಾಕು ನಾಯಿಗಳು, ಇವತ್ತು ಹೈಬ್ರಿಡ್ ನಾಯಿಗಳು ಎಲ್ಲರ ಮೂಲ ಪುರುಷ ತೋಳ. ಈಗ ನಾವು ಕಾಡಲ್ಲಿ ನೋಡುವಂಥದ್ದು ಕ್ಯಾನೆಡ್ಸ್ ಅಂತ ಹೇಳಿದ್ರೆ ತೋಳ, ನರಿ ಮತ್ತು ಗುಳ್ಳೆ ನರಿ, ಫಾಕ್ಸ್ ಅಂತ ಹೇಳ್ತೀವಿ. ಫಾಕ್ಸ್, ಜಾಕಲ್, ವೂಲ್ಫ್. ಈ ವೂಲ್ಫ್ ಅಂದರೆ ಇಂಡಿಯನ್ ಗ್ರೇ ವೂಲ್ಫ್ ಆ್ಯಕ್ಚುಲಿ ನಮ್ಮಲ್ಲಿರೋದು. ಈ ತೋಳದ ಬಗ್ಗೆ ನಮ್ಮಲ್ಲಿ ಬಹಳ ಒಂದು ತಪ್ಪು ಕಲ್ಪನೆಗಳಿದ್ದಾವೆ. ಪಾವಗಡದಲ್ಲಿ ತೋಳಗಳು ಮಕ್ಕಳನ್ನು ಎತ್ಕೊಂಡು ಹೋಗ್ತಾ ಇದ್ವು ಅಂತ ನಾವು 83-84 ಇಸ್ವಿಯಲ್ಲಿ ಓದ್ತಾ ಇದ್ವಿ. ಅದು ಇವತ್ತಿಗೂ ನಿಗೂಢವಾಗಿ ತೋಳಗಳು ಒಯ್ತಿದ್ವು ಅಥವಾ ಬೇರೆನಾರು ಇದು ಗೊತ್ತಿಲ್ಲ. ಆದರೆ ನಿಮಗೊಂದು ಮಾತು ಹೇಳ್ತೀನಿ, ತೋಳಗಳು ಯಾವಾಗ ಮನುಷ್ಯ ಪಶುಪಾಲಕನಾಗಿದ್ದು ಬಂದು ಕುರಿಗಾಹಿಗಳಾಗಿ ನಾವು ಬಂದ್ವಿ, ಅವತ್ತಿನಿಂದ ತೋಳ ಮನುಷ್ಯನ ಜೊತೆಗೆ ಬದುಕ್ತಾ ಇದ್ದಾನೆ. ಆ ತೋಳದ ಮರಿಗಳನ್ನು ತೆಗೆದುಕೊಂಡ್ಬಂದು ಸಾಕಿ ಅವುಗಳನ್ನು ಅಭಿವೃದ್ಧಿ ಮಾಡಿಸಿದ ನಂತರ ನಾಯಿಗಳು ಆಗಿರೋದು. ನಾಯಿಗಳು ಇವತ್ತಿಂದ ಬೇರೆ ಅಲ್ಲ, ತೋಳದಿಂದ ಮೂಲದಿಂದ ಬಂದಂಥವು. ಏನೇವೆ ಈ ತೋಳದ ಬಗ್ಗೆ ಬಹಳ ಕಡೆ ಮೂಢನಂಬಿಕೆ ಇದೆ. ಯುರೋಪ್ನಲ್ಲಿ ಬಹಳ ಮೂಢನಂಬಿಕೆ, ಹಾಗಾಗಿ ತೋಳಗಳನ್ನು ಕೊಲ್ತಾ ಇದ್ರು ಜನ. ಇವತ್ತು ತೋಳಗಳ ಸಂಖ್ಯೆ ಸರ್ವನಾಶ ಆಗ್ಬಿಟ್ಟಿದೆ ಯುರೋಪ್ನಲ್ಲಿ. ಮತ್ತೆ ಈಗ ಅರಿವಾಗಿದೆ, ತೋಳಗಳ ಮತ್ತೆ ಪುನರುತ್ಪಾದನೆ ಮಾಡಿ ಮತ್ತೆ ಪುನರುತ್ಪತ್ತಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇಸಿಕ್ ಆಗಿ ತೋಳ ಎಲ್ಲಿ ಬದುಕುತ್ತೆ ಅಂದರೆ ಅದಕ್ಕೆ ದಟ್ಟ ಅರಣ್ಯ ಅಂದರೆ ಆಗಲ್ಲ, ದಟ್ಟ ಅರಣ್ಯ ಬೇಕಾಗಿಲ್ಲ, ಕುರುಚಲು ಕಾಡು ಇರಬೇಕು, ಹ್ಯೂಮನ್ ಡಿಸ್ಟರ್ಬೆನ್ಸ್ ಇರಬೇಕು, ಹ್ಯೂಮನ್ ಹ್ಯಾಬಿಟೇಷನ್. ಮನುಷ್ಯನ ಆವಾಸ ಸ್ಥಾನದ ಸುತ್ತಮುತ್ತಲು ಮನುಷ್ಯ ಓಡಾಡುವಂಥ ಕಾಡು, ಮನುಷ್ಯ ಕಡಿದು ಆಗಾಗ ಹುಲ್ಲುಗಾವಲಾಗಿ ಇಡುವಂತಹ ಕಾಡುಗಳು ತೋಳಕ್ಕೆ ಬೇಕಾಗಿರೋದು. ಕಾರಣ ಸರ್ ಇದು ಕಾರಣ ಯಾಕಂದ್ರೆ ನೋಡಿ, ಯಾವಾಗ ನೋಡಿ ಒಂದು ಉದಾಹರಣೆ ಹೇಳ್ತೀನಿ. ಈ ಒಂದು ಕುರುಚಲು ಕಾಡಿದೆ ಇಲ್ಲಿ. ಈ ಕುರುಚಲು ಕಾಡು ಇಲ್ಲಿ ಸಣ್ಣ ಪುಟ್ಟ ಗಿಡ ಮರಗಳಿದ್ದಾವೆ, ಜನ ಬಂದು ದನ ಮೇಯಿಸ್ತಾರೆ, ಕುರಿ ಮೇಯಿಸ್ತಾರೆ, ಕಟ್ಟಿಗೆ ಕಟ್ಕೊಂಡು ಹೋಗಿ ಆ ಕಾಡು ಕುರುಚಲು ಆಗಿ ಹಂಗೆ ಉಳಿಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ತೋಳ ಇರುತ್ತೆ. ಅಕಸ್ಮಾತ್ ಆ ಕಾಡನ್ನ ನಾವು ಹಾಗೇ ಯಾರು ಜನ ಹೋಗದಾಗ ಬಿಟ್ರೆ ಅದು ದಟ್ಟ ಅರಣ್ಯ ಆಗುತ್ತೆ. ದಟ್ಟ ಅರಣ್ಯ ಆದ ತಕ್ಷಣನೇ ಆ ಜಾಗಕ್ಕೆ ಬರೋದು ಯಾವುದು, ಚಿರತೆ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ತೋಳನ ತಿನ್ನುತ್ತೆ, ಚಿರತೆ ಬಂದು ಸಾಮ್ರಾಜ್ಯ ಮಾಡೋದು. ಹಾಗಾಗಿ ತೋಳಗಳು ಎಲ್ಲಿ ನೋಡ್ತೀವಿ ನಾವು? ಪಶ್ಚಿಮ ಘಟ್ಟದಲ್ಲಿ ನಿಮ್ಗೆ ತೋಳ ಕಾಣಲ್ಲ, ದಟ್ಟ ಅರಣ್ಯದಲ್ಲಿ ತೋಳ ಕಾಣಲ್ಲ. ಎಲ್ಲಿ ಕಾಣ್ತವೆ ಅಂದ್ರೆ ಪೂರ್ವ ಬಯಲು ಸೀಮೆಯಲ್ಲಿ ತೋಳಗಳು ಕಾಣ್ತವೆ. ಪಾವಗಡದಿಂದ ಚಿತ್ರದುರ್ಗ, ಶಿರಾ, ಮಧುಗಿರಿ, ತುಮಕೂರು, ಈ ಕಡೆಗೆ ಬಂದ್ರೆ ಬಳ್ಳಾರಿ, ಕೊಪ್ಪಳ, ಯಾದಗಿರಿ, ಗಜೇಂದ್ರಗಡ ಈ ಭಾಗದಲ್ಲೆಲ್ಲ ನಾವು ನೋಡಬಹುದು. ಬಿಜಾಪುರ, ಬಾಗಲಕೋಟೆ ಇಲ್ಲೆಲ್ಲ ತೋಳ ಇವತ್ತು ಸಂತಾನ ಚೆನ್ನಾಗಿದೆ. ಬಟ್ ಇವತ್ತು ಏನಾಗಿದೆ ತೋಳಗಳಿಗೆ ಅಂತ ಹೇಳಿದ್ರೆ, ಜನ ಬಹಳ ಕಡೆ ಆಧುನಿಕ ಕುರಿಗಾರರದಾರಲ್ಲ ಅವರು ಸ್ವಲ್ಪ ತೊಂದರೆ ಮಾಡ್ತಿರ್ಬೋದು. ಆದರೆ ಪರಂಪರಾಗತವಾಗಿ ಬಂದಂತಹ ಕುರುಬರೇನಿದ್ದಾರೆ, ಉದಾಹರಣೆ ನಮ್ಮ ಬೆಳಗಾಂ ಕುರುಬರು ಅಂತ ಹೇಳಿ ಅಥಣಿ ಕಡೆಯಿಂದ ಬರ್ತಾರೆ ಕುರುಬರು, ಅವರು ಮತ್ತೆ ಈ ಸ್ಥಳೀಯ ಕುರುಬ ಜನಾಂಗದವರೇನಿದ್ದಾರೆ ಅವರು ತೋಳದ ಬಗ್ಗೆ ಅಪಾರ ಗೌರವವನ್ನು ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ತೋಳ ಬೇರೆ ಯಾರಲ್ಲ, ಅವರು ನಮ್ಮ ವಂಶದ ದೇವರು, ಸಹೋದರ. ಅವನಿಗೆ ಒಂದು ಪಾಲಿದೆ ಅದರಲ್ಲಿ, ಕುರಿ ಎತ್ಕೊಂಡು ಹೋಗೋದ್ರಲ್ಲಿ. ಹೌದು, ಅದಕ್ಕೊಂದು ಪಾಲಿದೆ ಅಂತ ಹೇಳ್ತಾರೆ. ಅವರು ಬೆಳಗಾಂ ಕುರುಬರೇನಿದ್ದಾರೆ, ಅಥಣಿ ಬೆಳಗಾಂನಿಂದ ಬರುವಂಥ ಕುರುಬರೇನಿದ್ದಾರೆ, ಅವರು ಸಾವಿರಾರು ಕುರಿಗಳನ್ನು ತಗೊಂಡು ಬರ್ತಾರೆ. ಬಂದಾಗ ಅದರಲ್ಲಿ ಒಂದು ಕುರಿ ಎತ್ಕೊಂಡು ಹೋದ್ರೆ ತೋಳ ನಮ್ಮ ಏನು ಕುರಿಗಳ ಸಂಖ್ಯೆ ವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಒಂದು ನಂಬಿಕೆ ಇದೆ, ನಂಬಿಕೆ. ಯಾಕಂದ್ರೆ ಅವರು ತನ್ನ ಪಾಲಿಗೆ ತೆಗೆದುಕೊಂಡೋದ ನಮ್ಮ ದೇವರು ಅಂಥೇಳಿ ಅವ್ರು ನಂಬ್ಕೊಂಡಿದ್ದಾರೆ. ಈ ನಂಬಿಕೆಗೆ ವೈಜ್ಞಾನಿಕ ಅರ್ಥ ಕೊಡೋದಾದ್ರೆ ತೋಳ ಯಾವಾಗಲೂ ಅದು ಬಹಳ ಚಾಣಾಕ್ಷವಾಗಿರುವಂಥದ್ದು.
ಒಮ್ಮೆಲೆ ಬಂದು ಎಲ್ಲರ ಮುಂದೆ ತೆಗೆದುಕೊಂಡು ಹೋಗಲ್ಲ. ಯಾವ ಕುರಿ ಕುಂಟುತ್ತಾ ಹಿಂದೆ ಇದೆಯೋ, ಯಾವ ಕುರಿ ವಯಸ್ಸಾಗಿದೆಯೋ, ಯಾವುದು ರೋಗ ಪೀಡಿತವಾಗಿದೆಯೋ ಅದನ್ನು ಹಿಂದಕ್ಕೆ ಹೋಗ್ತಿರ, ಲಾಸ್ಟ್ಗೆ ಇರುತ್ತದು. ಕುರಿ ಮಂದೆ ಇದ್ರೆ ಇದು ಕೊನೆಗಿರುತ್ತೆ. ಸೊ ಅದನ್ನ ಇದು ಹಿಡ್ಕೊಂಡು ಹೋಗ್ತದೆ, ಹಿಡ್ಕೊಂಡು ಹೋಗಿ ರೋಗ ಹರಡೋದನ್ನ ತಪ್ಪಿಸುತ್ತೆ. ನೋಡಿ ಎಂಥ ಇದೆ ಅದು. ಅಷ್ಟು ಅರ್ಥ ಇದೆ ನೋಡಿ. ಹೌದು. ಅವಾಗ ಏನಾಗುತ್ತೆ, ಕುರಿಗಳ ಮಂದಿ ಅಭಿವೃದ್ಧಿ ಆಗುತ್ತೆ, ಕುರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ರೋಗ ಪೀಡಿತ ಸಪರೇಟ್ ಮಾಡ್ಬಿಟ್ರೆ ಯಾವ ಕುರಿಗಳಿಗೆ ರೋಗ ಹರಡಲ್ಲ. ಈ ನಂಬಿಕೆ ನಮ್ಮಲ್ಲಿ ಮೊದಲಿಂದ ಇದೆ. ಇದಕ್ಕೆ ಅವರು ತೋಳ ಬಂದು ಹೋಗ್ಬಿಟ್ರೆ ಆ ಕುರಿ ಒಂದು ಹಿಂಡಿಗೆ ರೋಗ ಬರೋದಿಲ್ಲ. ಅದಕ್ಕೆ ಅವರು ತಮ್ಮ ದೇವರು ವೀರಪ್ಪನಿಗೊಂದು ಪಾಲಿದೆ ನಮ್ದು ಅಂತ ಹೇಳಿ ನಂಬಿಕೆ ಇದೆ. ಆ ನಂಬಿಕೆ ನೋಡಿ, ಇಂಥ ನಂಬಿಕೆಗಳಿದಾವಲ್ಲ, ಪರಿಸರ ಸ್ನೇಹಿ ನಂಬಿಕೆಗಳು ನಾವು ಉಳಿಸ್ಕೋಬೇಕಾಗಿದೆ. ಇವತ್ತು ನಾನು ಎಷ್ಟೋ ಜನರು ಮೀಟ್ ಮಾಡಿದ್ದೀನಿ, ಅವರಿಗೆ ತೋಳದಿಂದ ಭಯ ಇಲ್ಲ. ಆದ್ರೆ ಇವತ್ತೇನಾಗುತ್ತೆ, ಕುರಿ ಇದಾಗುತ್ತೆ. ಬಟ್ ಈ ಪಾವಗಡದಲ್ಲಿ ನಿಜವಾಗ್ಲೂ ಏನಾಗ್ತಿತ್ತು ಸರ್? ಪಾವಗಡದಲ್ಲಿ ತೋಳ ಬಂತು, ಕೆಲಸ ಮಾಡ್ತಿರ್ತಾರೆ, ಮಗುನಲ್ಲಿ ಮರದಲ್ಲಿ ಏನು ತೊಟ್ಲು ಹಾಕಿ ಸೀರೆ ಕಟ್ಟಿ ಮಲಗಿಸಿರ್ತಾರೆ, ಅಂಥ ಮಗುನ ಎತ್ಕೊಂಡು ಹೋಗ್ತಿತ್ತು ತೋಳ ಅಂಥೇಳಿ. ಬಟ್ ನಾನು ನೋಡಿದ ಹಾಗೆ ತೋಳಗಳು ಆ ಥರ ಮಕ್ಕಳನ್ನ ಹಿಡ್ಕೊಂಡು ಹೋಗಿರುವಂಥದ್ದು ನಮ್ಮಲ್ಲಿ ನಡೆದಿಲ್ಲ ಘಟನೆ. ಯಾಕಂದರೆ ತೋಳ ಸರ್ವಭಕ್ಷಕ, ಆ್ಯಕ್ಚುಲಿ ಅದು ಮಾಂಸಾಹಾರಿ. ಆದರೆ ಏನಾಗಿದೆ, ತೋಳಕ್ಕೆ ಅನಿವಾರ್ಯವಾಗಿ ಕೆಲವು ಸಾರಿ ಇಲ್ಲಿ ನೋಡಿ, ಈ ಭಾಗದಲ್ಲಿ ಸಪೋಟ ಹಣ್ಣುಗಳ ತೋಟ ಇದೆ. ಸಪೋಟ ಹಣ್ಣುಗಳು ಕೆಳಗೆ ಉದುರು ಬಿದ್ದಿರುತ್ತೆ, ಆ ಸಪೋಟ ಹಣ್ಣು ತಿನ್ನುತ್ತೆ. ನಾವು ಕೊಪ್ಪಳದಲ್ಲಿ ಮಂಡಲ ಮರಿ ಆ ಭಾಗದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಕಲ್ಲಂಗಡಿ ಹಣ್ಣು ಇದ್ರೆ ಅದನ್ನು ತಿನ್ನುತ್ತೆ. ಯಾಕಂದ್ರೆ ನೀರು, ಅದ್ರ ಮೂಲಕ ನೀರನ್ನು ಅದು ಪಡಿತಾ ಇದೆ ಅಂತ ಅರ್ಥ. ಅದನ್ನು ತಿನ್ನುತ್ತೆ. ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡ್ಕೊಂಡು ತಿನ್ನ. ಅದು ಬಿಟ್ಟರೆ ಇವತ್ತು ತೋಳಗಳಿಗೆ ಏನಾಗಿದೆ, ಆವಾಸ ಸ್ಥಾನ ಇಲ್ದಂಗಾಗಿದೆ. ಈ ನಮ್ಮ ಎಸ್ಪೆಷಲಿ ಯಲಬುರ್ಗಾ ಭಾಗದಲ್ಲಿ, ಕೊಪ್ಪಳದಲ್ಲಿ ಮೊದಲು ಚೀತಾಗಳು ಇದ್ವು ಅಂತ ಹೇಳ್ತಾರೆ. ಆದರೆ ಇವಾಗ ಚೀತಾ ಇಲ್ಲ, ಚಿರತೆನೂ ಇಲ್ಲ ಆ ಭಾಗದಲ್ಲಿ. ಎರೆ ಮಣ್ಣಿನ ನೆಲಗಳವೆಲ್ಲ, ಬ್ಲ್ಯಾಕ್ ಕಾಟನ್ ಸಾಯಿಲ್. ಅಲ್ಲಿ ಇವತ್ತೇನಾಗಿದೆ ಅಂದರೆ, ಅಲ್ಲಿರುವಂಥ ಕೃಷ್ಣ ಮೃಗಗಳನ್ನು ತೋಳಗಳು ಹಿಡ್ಕೊಂಡು ತಿಂತಾ ಇದ್ದಾವೆ. ಇದು ನ್ಯಾಚುರಲ್ ಬ್ಯಾಲೆನ್ಸ್ ಆಗ್ತಾ ಇದೆ. ಅದಕ್ಕೆ ಇವತ್ತು ನೋಡಿ, ಕೊಪ್ಪಳದಲ್ಲಿ ಆಗಿರ್ಬೋದು, ಗದಗ ಭಾಗದಲ್ಲಿ ಕೃಷ್ಣ ಮೃಗಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಬ್ಲ್ಯಾಕ್ ಬಗ್ ಸಂಖ್ಯೆ. ಅಲ್ಲಿ ರೈತರೆಲ್ಲ ಹೇಳ್ತಾರೆ, ನಮ್ಮ ಬೆಳೆ ಎಲ್ಲ ತಿಂತಿದ್ದಾವೆ ಕೃಷ್ಣ ಮೃಗಗಳು, ಚಿಗರಿ ಅಂತ ಹೇಳ್ತೀವಿ ಈ ಭಾಗದಲ್ಲಿ. ಈ ಚಿಗರಿಗಳ ಸಂಖ್ಯೆನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ತೋಳಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೌದವು. ಆದರೆ ತೋಳ ನೋಡಿ ಒಂಟಿಯಾಗಿ ಬೇಟೆ ಆಡಲ್ಲ, ಅವು ಗುಂಪು ಬೇಟೆಗಾರರು ಅವರೆಲ್ಲ. ಅವು ಒಂದು ಯಾವ ಥರ ಸಿಂಹ ಹೇಗೆ ಅಟ್ಟಿಸ್ಕೊಂಡು ಹೋಗುತ್ತೋ ಹಾಗೆ ಮುಂದೊಂದೆರಡು ಸಿಂಹ ಕಾಯ್ತಿರ್ತವೆ. ಹಾಗೆ ತೋಳ ಓಡ್ತಾ ಹೋದ್ರೆ ಮುಂದೊಂದು ತೋಳ ಕಾಯ್ಕೊಂತ ಕುಂತಿರುತ್ತೆ, ಫಾಲ್ ಅಲ್ಲಿಂದ ತಗೊಳುತ್ತೆ. ಹೆಂಗೆ ನಾವು ರನ್ನಿಂಗ್ ರೇಸ್ ನಲ್ಲಿ ಕೊಟ್ಕೊಂತ ಹೋಗ್ತಾರಲ್ಲ, ಆ ತರ ಹೌದು. ಈ ಒಂದು ತೋಳ ಹಿಂಬಾಲಿಸಿ ಹೋಗ್ತವೆ, ಆಮೇಲೆ ಅಲ್ಲೊಂದು ಎರಡು ತೋಳ ಇರ್ತವೆ, ಅವು ಹಿಂಬಾಲಿಸಿ ಹೋಗ್ತವೆ. ಹೋಗಿ ಆ ಜಿಂಕೆಗಳನ್ನ ಹಿಡ್ಕೊಂಡು ತಿಂತಿದ್ದಾವೆ. ಇದು ಒಂಥರ ಒಳ್ಳೇದೇ. ಇದಕ್ಕೋಸ್ಕರ ನಮ್ಮ ಕೃಪಾಕರಿ ಸೇನಾನಿಯವರು ಒಂದು ಫಿಲ್ಮ್ ತೆಗೆದ್ರು ಇಲ್ಲೇ, ವಾಕಿಂಗ್ ವಿತ್ ವೂಲ್ಸ್ ಅಂತೇಳಿ. ಅದ್ಭುತವಾಗಿದೆ ಅದರಲ್ಲಿ ಚಿತ್ರ. ಎಷ್ಟು ಜಾಣ ತೋಳಗಳು, ಎಷ್ಟು ಯೋಚನೆ ಮಾಡ್ತವೆ. ಆದ್ರೆ ಅದು ಗುಂಪು, ಆದ್ರೆ ಗುಂಪಿನಲ್ಲೇ ಇರುವಂತ ಸಾಮಾಜಿಕ ಜೀವಿಗಳು ಇವೆಲ್ಲ. ಅದ ನಾಯಿ ತೋಳಗಳ ಮೂಲ ಅಂದ್ರೆ, ಈ ನಾಯಿ ಮತ್ತು ತೋಳಕ್ಕೆ ಮೊದಲು ಯಾವುದೋ ಒಂದು ಬೇರೆ ಪ್ರಾಣಿ ಇತ್ತು, ತೋಳಗಳು ಬೇರೆ ಆದವು, ಈ ನಾಯಿಗಳ ವಂಶ ಬೇರೆಯಾಗಿ ಬಂತು. ಹೀಗೆ ಇವೆಲ್ಲ ವಿಭಿನ್ನವಾಗಿ ಬಂದಂಥ, ಒಂದೇ ಬೇರಿನಿಂದ ಬಂದಂಥ ಬೇರೆ ಬೇರೆ ಕವಲುಗಳಿವು, ಟೊಂಗೆಗಳು. ಬಟ್ ನರಿ ಮುಖ ನೋಡಿದ್ರೆ ಒಳ್ಳೇದು. ಎಲ್ಲಾದ್ರು ನೋಡಿ ನಮ್ಮ ಕೆಲಸದ ಮೇಲೆ ಅದೃಷ್ಟ. ಯಾವ ನರಿ ಹೇಗೆ ಸರ್ ಇದು? ನರಿಗಳು ಅಷ್ಟೇ. ನರಿಗಳು ನೋಡಿ ಯಾವಾಗಲೂ ಅದು ಸಣ್ಣದು, ಅದಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಇರ್ತದೆ. ಅದು ಹ್ಯೂಮನ್ ಹ್ಯಾಬಿಟೇಷನ್. ಮನುಷ್ಯರ ಎಲ್ಲಿ ಆವಾಸ ಸ್ಥಾನ ಇದೆಯೋ ಅದ್ರ ಪಕ್ಕದಲ್ಲಿ ನೆಲದಲ್ಲಿ ಪೊಟ್ರೆನ ತೆಗೆದ್ಬಿಟ್ಟು ಅಲ್ಲಿ ಮರಿ ಹಾಕೋದು. ಯಾಕಂದ್ರೆ ಜನ ಇದಾರೆ, ಈ ತೋಳನ ಅಷ್ಟೇ, ಜನ ಓಡಾಡ್ತಿರ್ಬೇಕು ಅಂತ ಕಡೆ ಅಲ್ಲಿ ಪೊಟ್ರೆ ಇಟ್ಬಿಟ್ಟು ಮರಿ ಹಾಕುತ್ತೆ. ಯಾಕಂದ್ರೆ ಜನ ಇದಾರೆ ಅಂದ್ರೆ ಚಿರತೆ ಬರಲ್ಲ ಅಂತ, ಬೇರೆ ಪ್ರಾಣಿಗಳು ಬರಲ್ಲ, ನನಗೆ ಸೇಫ್ಟಿ ಅಂತ ಹೇಳಿ ರಸ್ತೆ ಪಕ್ಕದಲ್ಲಿ ಅವೆಲ್ಲ ತೋಳಗಳು ಇರ್ತವೆ. ನೋಡಿ, ತೋಳಗಳಿಗೆ ತೋಳದ ಜೀವ ತುಂಬಾ ದೊಡ್ಡದಿರುತ್ತೆ. ಹೌದು, ದೊಡ್ಡದು. ಆದ್ರೆ ತೋಳಗಳು ಸಹ ಮರಿ ಹಾಕ್ಬೇಕಾದ್ರೆ ಈ ಚಳಿಗಾಲದಲ್ಲಿ ಮರಿ ಹಾಕೋದವೆಲ್ಲ, ಅವು ಏನ್ ಮಾಡ್ತವೆ, ಒಂದು ಕಲ್ಲಿನ ಪೊಟ್ರೆನ ಹುಡುಕ್ತವೆ. ಕಲ್ಲಿನ ಪೊಟ್ರೆ ಅಥವಾ ಗುಹೆನ ಹುಡ್ಕೊಂಡು ಹೋಗಿ ಅಲ್ಲಿ ಮರಿನ ಹಾಕ್ತವೆ. ಸೇಮ್ ನಾಯಿ ಮರಿ ಥರನೇ ಮರಿಗಳಿರ್ತವೆ. ಆಮೇಲೆ ಅವು ಸ್ವಲ್ಪ ದಿನ ಆದ್ಮೇಲೆ ಮರಿಗಳು ಬೆಳೀತಾವೆ. ಬೆಳೆದ್ಮೇಲೆ ಮರಿಗಳನ್ನ ಜೊತೆ ಕರ್ಕೊಂಡು ಹೋಗಿ ಅವೆಲ್ಲ ಅವಕ್ಕೆ ಟ್ರೈನಿಂಗ್ ಕೊಡ್ತಾವೆ. ಇವೆಲ್ಲ ಒಂದು ಕುಟುಂಬ ಇದ್ದಂಗೆ ಅವೆಲ್ಲ ವಾಸ ಮಾಡೋದು. ಸೊ ಬಟ್ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಬಹಳ ಅಪರೂಪ. ಈ ಥರ ಆಗಿರೋದು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಈ ಹುಚ್ಚುನಾಯಿ ರೋಗ ಏನಾದ್ರೂ ದೇಹದಲ್ಲಿದ್ರೆ, ರ್ಯಾಬಿಸ್ ಆದ್ರೆ ಅದು ತೋಳ ಏನಾಗುತ್ತೆ, ಈ ಊರ್ ನಾಯಿಗಳು ಹೋಗಿ ಕಡಿದಿರ್ತಾವೆ ಅದಕ್ಕೆ. ಆಗ ಅದರಲ್ಲಿ ಏನಾಗುತ್ತೆ, ಹುಚ್ಚುನಾಯಿ ರೋಗಾಂಶ ಹೋಗಿರುತ್ತೆ, ಅದು ರ್ಯಾಬಿಡ್ ಆಗ್ಬಿಡುತ್ತೆ. ಆ ಹುಚ್ಚುನಾಯಿ ಅದು ರೋಗ ಬಂದಾಗ ಅದು ಊರಲ್ಲಿ ನುಗ್ಗಿ ಯಾರು ಬೇಕಾದ್ರೂ ಕಚ್ಚುತ್ತೆ.
ಈ ಥರ ಹಿರಿಯ ಸಿಂಧೋಗಿ ಅಂತ ಇದೆ ಇಲ್ಲಿ ನಮ್ಮ ಕೊಪ್ಪಳದಲ್ಲಿ. ಅಲ್ಲಿ ಒಂದು ಸಾರಿ ತೋಳ ಊರಲ್ಲಿ ನುಗ್ಗಿ ಸಿಕ್ಕರಿಗೆಲ್ಲ ಒಂದು 15-20 ಜನರಿಗೆ ಕಚ್ಚಿ ಹಾಕಿತ್ತು. ಅವ್ರಿಗೆಲ್ಲ ಕೊನೆಗೆ ಇಂಜೆಕ್ಷನ್. ಆಮೇಲೆ ಎಲ್ಲರಿಗೂ ಹುಬ್ಳಿಗೆ ಹೋಗಿ ಅವ್ರಿಗೆಲ್ಲ ರ್ಯಾಬಿಸ್ ಇಂಜೆಕ್ಷನ್ ಹಾಕ್ಸಿದ್ರು, ಆಂಟಿ ರ್ಯಾಬಿಸ್. ಆಮೇಲೆ ಆ ತೋಳನ ಜನ ಹೊಡೆದು ಸಾಯಿಸಿದ್ರು. ಅದನ್ನ ತೊಗೊಂಬಂದು ಮುನಿರಾಬಾದ್ ಹತ್ರ ತೊಗೊಂಬಂದು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಸೊ ಈ ತರ ಇರುತ್ತೆ, ಅದ್ರ ಬಗ್ಗೆ ನಾವು ಎಚ್ಚರ ಇರಬೇಕು ಸ್ವಲ್ಪ. ಈ ತರ ತೋಳ ಬಟ್ ತೋಳ ಮನುಷ್ಯನ್ ಹೊತ್ಕೊಂಡು ಹೋಗೋದು ಅವೆಲ್ಲ ಸುಳ್ಳು ಕಥೆ. ಪಾವಗಡದ ವಿಷಯ, ಆ ಪಾವಗಡದ ಒಂದು ನಿಗೂಢ. ಆದ್ರೆ ಸಣ್ಣ ಮರಿ ಮಕ್ಕಳು ನೆಲದ ಮೇಲೆ ಮಗ ಯಾವ್ದೋ ಪ್ರಾಣಿ ಅಂತ ಎತ್ಕೊಂಡು ಹೋಗಿರ್ಬೋದೇ ಹೊರತು ಮನುಷ್ಯನ ಮಗುವನ್ನೇ ಎತ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಎತ್ಕೊಂಡು ಹೋಗಿರಲ್ಲ. ಒಂಟಿಯಾಗಿ ಮಗುವನ್ನ ಮಲಸಿದ್ರೆ ಮಕ್ಳ ಕಳ್ರಕ್ಕೆ ಮಾಡಿರ್ಬೋದು. ಅದನ್ನ ಮಿಸ್ಯೂಸ್ ಮಾಡಿ. ಅದಕ್ಕೆ ನಾವು ಓದ್ತಾ ಇದ್ವಿ, ಕಪ್ಪು ಕಂಬಳಿ ತರ ಹೊತ್ಕೊಂಡ್ ಬಂದಿದ್ರು ಯಾರು ಅಂತೇಳಿ ಜನ ಓಡೋದ್ರು, ಕಂಬಳಿ ಹೊತ್ಕೊಂಡಿರೋರು ಅಂತ ಹೇಳ್ತಿದ್ರು. ಬಟ್ ತೋಳ ಕಂಬಳಿ ಹೊತ್ಕೊಳ್ಳಲ್ಲ. ಈ ತರ ಕಥೆಗಳು ಉತ್ಪತ್ತಿ ಆಗಿರೋ ಆದ್ಮೇಲೆ ಅದು ಕಥೆ ತನ್ನಕ್ ತಾನೇ ಅಲ್ಲಿಗೆ ಅದು ನಿಂತು ಹೋಗ್ಬಿಡ್ತು. ಮಕ್ಕಳನ್ನ ಎತ್ಕೊಂಡು ಹೋಗೋ ತೋಳಗಳ ಕಥೆ 83-84 ಇಸ್ವಿ ಕ್ಲೋಸ್ ಆಗ್ಬಿಡ್ತು. ಆಮೇಲೆ ನಮಗೇನು ನಾವು ಕೇಳಿಲ್ಲ ಅದ್ರ ಬಗ್ಗೆ. ಸೊ ತೋಳ ಈಗ ಎಲ್ಲಿದಾವ್ ಸರ್ ಇಲ್ಲಿ? ನೋಡಿ, ನಮ್ಮ ಭಾಗದಲ್ಲಿ ತೋಳಗಳು ಈ ಕುರುಚಲು ಕಾಡು ಎಲ್ಲಿದೆ ಅಲ್ಲೆಲ್ಲ ತೋಳಗಳದಾವೆ. ಹುಲ್ಲುಗಾವಲಲ್ಲಿ ಕುರುಚಲು ಕಾವಲು. ಈ ಉದಾಹರಣೆ ನೀವು ಪಾವಗಡದಿಂದ ಹಿಡಿದು ಚಿತ್ರದುರ್ಗ, ಮಧುಗಿರಿ, ತುಮಕೂರು, ಚಿತ್ರದುರ್ಗ, ಮೊಳಕಾಲ್ಮೂರು, ಗುಡೇಕೋಟೆ, ಇಲ್ಲಿ ನಮ್ಮ ದೊರೋಜಿ ಕರಡಿಧಾಮ ಸುತ್ತಮುತ್ತಲು. ಬಟ್ ದೊರೋಜಿ ಕರಡಿಧಾಮದಲ್ಲಿ ತೋಳುಗಳಿದ್ದು ಇವಾಗ ದಟ್ಟ ಅರಣ್ಯ ಆಗ್ಬಿಟ್ಟಿದೆ. ಇಲ್ಲಿ ತೋಳ ಎಲ್ಲ ಚಿರತೆ ಬಂದಿದ್ದಾವೆ ಈಗ. ಆಮೇಲೆ ಇಲ್ಲಿಂದ ಹಾಗೆ ಮೇಲೆ ಹೋದ್ರೆ ನಮಗೆ ಕೊಪ್ಪಳ ಭಾಗದಲ್ಲಿ, ಅದಕ್ಕೋಸ್ಕರ ಬಂಕಾಪುರ ಕೊಪ್ಪಳದ ಜಿಲ್ಲೆಯಲ್ಲಿ ಬಂಕಾಪುರ ತೋಳ ಸಂರಕ್ಷಣಾ ಧಾಮ ಅಂತ ಮಾಡಿದ್ದಾರೆ ಈಗಾಗಲೇ ಮೊನ್ನೆ. ಅಲ್ಲಿ ಈ ಬಾರಿ ಒಂದು 5 ಮರಿಗಳನ್ನು ಹಾಕಿದೆ ತೋಳುಗಳು. ಇದಾದ್ಮೇಲೆ ಯಲಬುರ್ಗಾ, ಕುಕನೂರು, ಮಂಡಲ್ಮರಿ, ಈ ಉತ್ತರ ಕರ್ನಾಟಕದ ಎಲ್ಲ ಭಾಗದಲ್ಲಿ ತೋಳುಗಳು ಅಲ್ಲಲ್ಲಿದ್ದಾವೆ. ಇದ್ರ ಬಗ್ಗೆ ಸಮಗ್ರ ಅಧ್ಯಯನ ಆಗ್ಬೇಕಾಗಿದೆ, ಇನ್ನು ಆಗ್ಬೇಕಾಗಿದೆ. ಆದ್ರಷ್ಟೇ ತೋಳದ ಬಗ್ಗೆ ಗೊತ್ತಾಗುತ್ತೆ. ತೋಳನು ಉಳಿಯುತ್ತೆ. ಚಿಂಚೋಳಿ ಅಂತ ಇದೆ ಇದರಲ್ಲಿ. ಅಲ್ಲಿ ತೋಳಗಳ ಒಂದು ಸ್ಯಾಂಕ್ಚುರಿ ಮಾಡಿದ್ದಾರೆ, ಗೊತ್ತಿರಲಿ ನಿಮಗೆ. ಆಮೇಲೆ ನಮ್ಮ ಇನ್ನೊಂದು ಭಾಗ ಇದೆ ಟಿ ನರಸೀಪುರ ಹತ್ರ ಮೇಲುಕೋಟೆ, ತೋಳಗಳ ವನ್ಯಧಾಮ ಅಂತಲೂ ಮಾಡಿದ್ದಾರೆ. ಬಟ್ ಹೆಚ್ಚು ತೋಳಗಳ ಸಂರಕ್ಷಣೆ ಇನ್ನೂ ಮಾಡಬೇಕಾಗಿದೆ, ಬಹಳಷ್ಟು ಅಧ್ಯಯನ ಆಗಬೇಕಾಗಿದೆ. ಥ್ಯಾಂಕ್ ಯು. ನಮಸ್ಕಾರ.